ಆಲೋಚನೆಯಲ್ಲಿ ವಿಚಾರ ಮಾಡ್ತಾ ಕುಳಿತುಕೊಂಡಿದ್ದೀರಲ್ಲ, ಮೊದಲೇ ಈ ಚಾ ಕುಡಿಯಿರಿ. ಅವು ಅಂತಿಂತ ಚಿಂತೆ ಅಲ್ಲ ತಾಯಿ, ಜೀವನ ಪೂರ್ತಿ ಕೊರಗಿ ಸಾಯುವಂತ ಚಿಂತೆ. ಏನು ಮಾಡಲಿ, ಯಾರ ಮುಂದೆ ಹೇಳಿಕೊಳ್ಳಲಿ? ಕಂತುಹರನ ಮನೆಯಲ್ಲಿ ಚಿಂತೆಗಳ ಕಂತೆಯೇ, ಕುಬೇರನ ಮನೆಯಲ್ಲಿ ಹಣದ ಚಿಂತೆ. ಬಡತನವನ್ನು ಮೆಟ್ಟಿ ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುವ ನಿಮಗೆ ಚಿಂತೆ ಎಂಬ ಪದ ಬೇಡ. ಅದನ್ನು ಮೊದಲು ತೆಗೆದು ಹಾಕಿ ನನ್ನನ್ನು ಒಮ್ಮೆ ತಿರುಗಿ ನೋಡಿ. ಲಾವಣ್ಯ, ಧರ್ಮವಂತರ ಮನೆಯವ, ಎಕ್ಕೆ ತುಂಬಾ ಸೆರಗ ಹಾಕಿಕೊಂಡು ನೆಲದಲ್ಲಿ ಚಿತ್ತವಿಟ್ಟು ನಡೆಯಬೇಕು. ಅರೆ ಬೇತಲ ಅಂಧಕಾರದ ಸೂತ್ರ, ನಿನ್ನ ಎದೆಯಿಂದ ಜಾರಿದ ಸೆರಗವನ್ನು ನೆತ್ತಿ ತುಂಬ ಹೊತ್ತುಕೊಳ್ಳಮ್ಮ. ಅದೆಲ್ಲ ನಿಮ್ಮ ಅಜ್ಞಾನದ ಪರಮಾವಧಿ, ಬುದ್ಧಿ ಇಲ್ಲದ ಪೆದ್ದ ಮಾತುಗಳು. ನೋಡಿ, ಬದುಕೆಂಬ 3 ಅಕ್ಷರದಲ್ಲಿ ನಾವು ಬದುಕಬೇಕೇ ನಿಜ. ಅದನ್ನೆಲ್ಲ ತೆಗೆದು ಹಾಕಿ ಈ ನಿಮ್ಮ ಚಿಂತೆಯನ್ನು ನಾನು ದೂರ ಅದು ಏಕೋ ನಿಮ್ಮ ಮಾತುಗಳು ದಾರಿ ತಪ್ಪಿ ಹೊರಟ ದನಗಳಂತೆ ಹೋಗುತ್ತವೆ. ದಿನ ಬೆಳಗಾದ್ರಿ ನಿನಗನ್ನು ನನಗೆ ಧರ್ಮವನ್ನೇ ಪರಿಪಾಲಿಸು ಮಾಡುವಂತ ದಿನ ಬೆಳಗಾದ್ರಿ ನನಗೆ ಏಕೋ ಅಸಹ್ಯ ಅನಿಸ್ತದೆ. ಈ ಒಬ್ಬ ಪೊಲೀಸ್ ಅಧಿಕಾರಿಯ ಸತಿಯಾಗಿ ಹೀಗೆಲ್ಲ ಮಾತನಾಡಬಾರ್ದು. ಒಳಗೆ ನಡಿ, ನಾನು ನಿಲ್ಲಿ. ನೀವು ಸರಸ ಸಲಾಪದಿಂದ ತಿಳಿದು ನನಗೇಕೋ ಸರಿ ಕಾಣ್ತಾ ಇಲ್ಲ. ರಾಜ ವೈಭೋಗದಿಂದ ಮೆರೆಯಬೇಕಾದ ನೀವು, ನಿಮ್ಮನ್ನು ನೋಡಿದರೆ ಈ ಸುಂದರವಾದ ದೇಹ ಬಿಡಲು ನನಗೆ ಮನಸ್ಸೇ ಇಲ್ಲ. ಈ ನನ್ನ ಕಾಮವನ್ನು ಪೂರ್ತಿ ಮಾಡಿ ನಿರ್ಲಜ್ಜೆ ಹೆಣ್ಣೆ, ತಮ್ಮನ ಮಡದಿಯಾಗಿ ಮನೆಗೆ ಬಂದ ದೇವರ ಬಂದರಂದು ಹಾದಿ ಬಿಡುತ್ತಾರೆ. ಇನ್ನು ಈ ಕೆಟ್ಟ ಆಲೋಚನೆಯನ್ನು ಮಾಡಿ ನನ್ನ ಹೆಸರನ್ನು ಕೆಡಿಸ್ತೀಯ ದೇಶಿ ಹೆಣ್ಣೆ. ರಾಕ್ಷಸಿ ಅಂತೀಯ ಅನ್ನು ನನಗೇನು ಅನಿಸೋದಿಲ್ಲ. ಆದರೆ ಈ ನಿಮ್ಮ ತಲೆಯಲ್ಲಿರುವ ಆ ಕೆಟ್ಟ ಆಲೋಚನೆಯನ್ನು ತೆಗೆದು ಹಾಕಿ ಮೊದಲು ನೀವು ನನ್ನ ಜೊತೆಗೆ ಬೆರೆಯಿರಿ. ಆಗ ಈ ನಿಮ್ಮ ಚಿಂತೆ ಎಂಬ ಪದ ದೂರ ಆಗುತ್ತದೆ. ಅಯ್ಯೋ ರಾಮ ರಾಮ, ಅಯ್ಯೋ ದೇವ ರಾಮ, ಏನೆಂದು ಉತ್ತರ ಕೊಡಲಿ ತಾಯಿಗೆ? ಲಾವಣ್ಯ, ನಿನಗ ಕೈ ಮುಗಿದು ಬೇಡಿಕೊಳ್ಳುತ್ತೇನಮ್ಮ. ಈ ನುಡಿಯನ್ನು ಆಡಿ ನಮ್ಮ ರಕ್ತ ಸಂಬಂಧಕ್ಕೆ ಧಕ್ಕೆ ತರಬೇಡಮ್ಮ, ಧಕ್ಕೆ ತರಬೇಡಮ್ಮ. ಧರ್ಮರಾಜ ನೆತ್ತರ ಕುಡಿ ಹರಿದರು ಧರ್ಮದ ದಾರಿ ಬಿಡಲಾರಮ್ಮ, ಧರ್ಮದ ದಾರಿ ಬಿಡಲಾರ. ಯಾಕೆಂದರೆ ಸಾಲ ಮಾಡಿ ಉಂಡ್ರೆ ಎಂಜಲ್ಲ ಉಂಡಂತೆ, ತಂದೆಯ ಗಳಿಕೆಯಲ್ಲಿ ಉಂಡ್ರೆ ಹಳಸಿದ ಅನ್ನ ಉಂಡಂತೆ. ಧರ್ಮರಾಜ ಸ್ವಂತ ಹಕ್ಕಿನಲ್ಲಿ ಬಂದವನು. ಗೊತ್ತೇನ ಮಾನಿಗೆ ಹಿಂದಕ್ಕೆ ಪಡೆದುಕೋ ನಿನ್ನ ಈ ಎಂಜಲದ ಮಾತನ್ನು. ನೋಡಿ ಮಾಮ, ಈ ನನ್ನ ಮಾತಿಗೆ ನೀವು ಧಿಕ್ಕರಿಸಿದ್ದೆ ಆದರೆ ಘೋರ ಶಿಕ್ಷೆಗೆ ಒಳಗಾಗುತ್ತೀರ ಮಾಮ. ಆ ನಿಮ್ಮ ಆಲೋಚನೆಯನ್ನು ಬಿಟ್ಟು ಬಿಡಿ, ನನ್ನನ್ನು ಒಂದೇ ಒಂದು ಸರಿ ಬಿಗಿದಪ್ಪಿ ಬಿಡಿ. ಇಲ್ಲದಿದ್ದರೆ ನಿಮ್ಮ ನಿರ್ಧಾರ ಆದರೆ ನನ್ನ ನಿರ್ಧಾರವೇ ಬೇರೆ ಆಗುತ್ತದೆ. ಬೇಕಿದ್ದರೆ ನನ್ನನ್ನು ಕೊಲೆ ಮಾಡಮ್ಮ, ಸಂತೋಷವಾಗಿ ಸಾಯ್ತೀನಮ್ಮ. ಆದರೆ ವಿಷ ತುಂಬಿದ ಬಂಗಾರದ ಪಾತ್ರಕ್ಕಿಂತ ವಿಷ ತುಂಬಿದ ಈ ಬಂಗಾರದ ಪಾತ್ರಕ್ಕಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆಯೇ ಲೇಸು. ಅಂತ ಮಣ್ಣಿನ ಮಡಿಕೆಯು ನನ್ನನ್ನು ಬಿಟ್ಟಬಹುದು. ದೂರ ಹೋದಾಗ ನಿನ್ನ ವಿಷ ತುಂಬಿದ ಪಾತ್ರ
ತಗೊಂಡು ನಾನೇನು ಮಾಡಲಿ ಅಮ್ಮ? ಮಡಗಿದ್ದೀಯ ಮೈ ತುಂಬ ಎಚ್ಚರವಿರಲಿ. ನಿನಗಾಗಿ ಮನ ತುಂಬಿ ಬಂದವಳು ನಾನು ಎಚ್ಚೆತ್ತುಕೊಳ್ಳಬೇಕೆ? ಅದು ನಾನು. ಅಯ್ಯೋ ಹುಚ್ಚ, ಇಂದಿನ ಈ ಸಮಾಜದಲ್ಲಿ ನಡೆಯುತ್ತಿರುವ ಕೆಟ್ಟ ಕಥೆಗಳು ನಿನಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣುತ್ತದೆ. ಪ್ರೇಮನ ಮಡದಿಯನ್ನು ಬಿಟ್ಟು ತಮ್ಮನ ಮಡದಿಯೊಂದಿಗೆ ಬೆರೆಯಲು ಹೋದ ಸ್ವಂತ ಕಥೆಗಳು ನಿನಗೆ ಇನ್ನೂ ಗೊತ್ತಿಲ್ಲ ಅಂತ ಕಾಣುತ್ತೆ. ಅದು ನಿನ್ನಂತ ನೀತಿಗೆಟ್ಟು ಹೆಣ್ಣ ಇದ್ದಿರ್ಬೇಕೌದು. ಹೌದು ನಿಜ, ಅವಳು ನನ್ನಂತೋಳೆ ಇರಬೇಕು. ಆದರೆ ಪ್ರೇಮದ ಹೆಂಡತಿಯನ್ನು ಬಿಟ್ಟು ತಮ್ಮನ ಮಡದಿಯೊಂದಿಗೆ ಬೆರೆಯಲು ಹೋದ ನಿಮ್ಮಂತ ಧರ್ಮವಂತರಷ್ಟಿಲ್ಲ ಈ ಸಮಾಜದಲ್ಲಿ. ಲಾವಣ್ಯ, ನೀನು ಹೆಣ್ಣಾಗಿ ಕಂಡವರಿಗೆ ಶರಗಾಸಿ ಮನಿ ಸೇರಿದ ಮಾಯೆ. ಹಿಂದಕ್ಕೆ ತೆಗೆದುಕೋ ಈ ನಿನ್ನ ಮಾತನ್ನು. ಏನೋ ಕಿವಿಗೆ ಇಟ್ಟ ಕೈ ತೆಗೆದು ಈ ಮಾತನ್ನು ಕೇಳು. ತಂದೆಯ ಸಮಾನ ಎಂದು ಮಗಳ ಹೆಂಡತಿ ಊಟಕ್ಕೆ ತಾಟು ಇಟ್ಟರೆ ತಾಟನ್ನು ನೋಡುವುದು ಬಿಟ್ಟು ನಿಮ್ಮ ಕಣ್ಣು ಅವಳ ಸೆರಗಿನ ಸೆರೆಯನ್ನು ನೋಡುತ್ತದೆ ಈ ಹಾಳು ಸಮಾಜ. ಲಾವಣ್ಯ, ಹೆಣ್ಣಾಗಿ ಕಾಮದ ಹೆಣ್ಣಾಗಿ ಕಂಡವರಿಗೆ ಶರಗ ಹಾಸಿ ದೇಶಿ ಹೆಣ್ಣೆ, ನಿನಗೆ ನಮ್ಮ ಮನೆ ಸೇರಿದ ಮಾಯೆ. ನಿನ್ನನ್ನು ಹೊಡೆತ ಒದಕೆಯ ನೀನು ಮತ್ತೆ ನಿನಗೆ ಹೊಡೆದು ಹೋಗಿ ಜೈಲಿಗೆ ಹೋಗುವೆ. ನೋಡು, ನೀನು ಮತ್ತೆ ಜೈಲಿಗೆ ಹೋಗಲು ಬಯಸಿದರೆ ಅದು ನಿನ್ನ ಪ್ರಾರಂಭ ಕರ್ಮ. ಒಂದು ವೇಳೆ ಈ ನಿನ್ನ ನಿರ್ಧಾರವನ್ನು ಬದಲಿಸಿ ನನ್ನೊಂದಿಗೆ ಹಾಯಾಗಿರು. ಇಲ್ಲದಿದ್ದರೆ ನೀನು ಶಿಕ್ಷೆ ಅನುಭವಿಸಲೇಬೇಕು. ಪದೇ ಪದೇ ಅದೇ ಮಾತನ್ನು ಹೇಳಿ ನಿನಗೆ ಹೊಡೆದು ಒದಕೆ. ಇದೇನು ನಿನ್ನ ಹೇಷ ಕೃತ್ಯ? ರೀ, ನೀವು ಸರಿಯಾದ ಸಮಯಕ್ಕೆ ಬರುತ್ತಿದ್ದರೆ ನನ್ನ ಮಾನ ಪ್ರಾಣ ಹಾಳು ಮಾಡ್ತಿದ್ದೀರಿ. ತಮ್ಮನ ಹೆಂಡತಿ ನಾನು. ಬೇಡ ಬೇಡ ಅಂದರು ನನ್ನ ಮಾತನ್ನು ಧಿಕ್ಕರಿಸಿ ನನ್ನ ಕಿವಿಗೆ ಕೈ ಹಾಕಿದರು. ಹೌದೇನೋ ಚಾಂಡಾಳ, ಬಾಯಿ ತುಂಬ ಧರ್ಮರಾಜ ಅಂತ ಹೇಳಿ ಈಗ ನನ್ನ ಹೆಂಡತಿ ಶೀಲವನ್ನು ತಿಳಿದಿದ್ದರೂ ಕೂಡ ತಪ್ಪಿ ಕೈ ಹಾಕಿದ ನೀಚ. ಸತ್ವ ಪರೀಕ್ಷೆ ನೋಡ್ರಿ, ಪ್ರತ್ಯಕ್ಷ ಕಣ್ಣಾರೆ ಕಂಡರೂ ಕೂಡ ಇನ್ನು ಸಾಕ್ಷಿನ ತೋರಿಸುವಂತ. ಎಲ್ಲ ಪಾಪಿ ನನ್ನ ಮಗನೇ, ತಮ್ಮನ ಹೆಂಡತಿ ಮಹಾಸಮಯ ಎಂದು ಕಾಣದೆ ಅವಳು ಎಷ್ಟೇ ಪರಿಪರಿಯಾಗಿ ಬೇಡಿಕೊಂಡರು ಬಲಾತ್ಕಾರಕ್ಕೆ ಮುಂದಾದ ನೀಚ. ಬಾಯಿಯಲ್ಲಿ ನೀತಿ ಪಾಠ, ಕೃತ್ಯದಲ್ಲಿ ಅಧರ್ಮದ ಹೇಸಿ ಪಾಠ. ನಿರ್ಲಜ್ಜ, ನಿನಗೆ ಅಣ್ಣನೆಂದು ಹೇಳಿಕೊಡಲಿಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಲೇ ಧರ್ಮರಾಜ, ನನಗೆ ಸತಿಯಾಗಿ ಮಾಡಿಕೊಂಡ ಮಡದಿಯನ್ನು ಕೊಂದು ನನಗೆ ಸತಿಯಾಗಬೇಕಾದ ಆ ಲಕ್ಷ್ಮಿಯನ್ನು ಬೀರನ ಕೈ ಇಡಿಸಿದೆ. ಈಗ ನನ್ನ ಹೆಂಡತಿ ಶೀಲವೆಂದು ತಿಳಿದಿದ್ದರೂ ಕೂಡ ತಪ್ಪಿ ಕೈ ಹಾಕಿದ ನೀಚ. ನಿನಗೆ ತೃಪ್ತಿ ಆದರೆ ಉಳಿದ ಮೂರು ನುಡಿಗಳನ್ನು ಆಡ್ಬಿಡಪ್ಪ. ಸರಿಯಾಗಿ ನೀಚ, ನಿನ್ನ ಪವಿತ್ರ ಕೈಗಳಿಂದ ನನ್ನ ಪವಿತ್ರ ಪಾದಗಳನ್ನು ಮೊಟ್ಟಬೇಡ. ಯಾಕಂದ್ರೆ ಉಣ್ಣುವ ಅನ್ನ ಮತ್ತು ಕಕ್ಕಸು ಒಂದೇ ಭಕ್ಷಿಯಿಂದ ಸ್ವೀಕರಿಸುವ ನೀಚ ನೀನು.
ಹಿರಿಯ ಅಣ್ಣ ಹರ ತಂದೆಗೆ ಸಮಯ ಎಂದು ನಾ ನಂಬಿದರೆ ಆ ಶಂಭುಲಿಂಗನ ಸ್ಮರಣೆಯನ್ನೇ ಮರೆತು ಮಗಳನ್ನೇ ಮೋಹಿಸಿದ ಆ ಪಾಪಿ ನೀನು. ಅಮ್ಮ ಸೀತಮ್ಮ, ಇಂಥ ಅಪವಾದದ ಮಾತಿಗೆ ಅಪವಾದದ ಮಾತಿಗೆ ಸಿಕ್ಕು. ತಮ್ಮನ ಇಂಥ ಸಾಯನ್ನು ಹುಟ್ಟಿಸಿದನಮ್ಮ. ತಮ್ಮ ನನ್ನ ಮಾತನ್ನು ನಂಬು. ತಮ್ಮ ಶಶಿಧರ, ನನಗೆ ಈ ರೀತಿ ಹೊಡೆದು ಮಾನ ಕಳೆಯಬೇಡಪ್ಪ. ನಾನೇನು ತಪ್ಪು ಮಾಡಿಲ್ಲ. ನಾನೇನು ತಪ್ಪು ಮಾಡಿಲ್ಲ. ನನ್ನ ಹೆತ್ತವಳ ಮೇಲೆ ಆಣೆ ಮಾಡು. ನನ್ನ ಹೆತ್ತವಳ ಮೇಲೆ ಆಣೆ ಮಾಡು. ನಾನು ತಪ್ಪು ಮಾಡಿಲ್ಲ. ನನಗೆ ಹೆತ್ತವಳ ಆಣೆ ಮತ್ತು ಶ್ರೀ ಗುರು ಮಂಗಲದಾಸನ ಮೇಲೆ ಆಣೆ. ಹೆಚ್ಚಾಗಿ ನೀ ಕೇಳಿದರೆ ಹೆಚ್ಚಾಗಿ ನೀ ಕೇಳಿದರೆ ಗುರುಗಳು ಗಂಗಾಧರ ಮುರುಘ ತಮ್ಮ. ನನ್ನ ಮಾತನ್ನು ಕೇಳು. ನನ್ನ ಮಾತನ್ನು ಕೇಳೋ ತಮ್ಮ. ಇದರಲ್ಲಿ ಏನೋ ಮೋಸವಿದೆ. ಏನೋ ಮೋಸವಿದೆ. ನನ್ನ ಮಾತು ಕೇಳು. ತಾಯಿ ಹೊಂಚು ಹಾಕಿ ನನ್ನನ್ನು ಕಾಮಗಾರಕ್ಕೆ ಅಯ್ಯೋ ನಾನು ಈ ಧರ್ಮದ ಬಾಯಿಂದ ಹೇಳಲಾರೆ. ಅಂದ್ರೆ ನಾನೇ ನಿನ್ನನ್ನು ಬಲಾತ್ಕಾರ ಮಾಡಲು ಬಂದಿದ್ದೇನಂತ ತಿಳಿದುಕೊಂಡಿದ್ಯಾ? ನೋಡ್ರಿ, ನೀವು ಇವನ ಮಾತನ್ನೇ ನಂಬುವುದಾದರೆ ನಾನು ನಿಮ್ಗೆ ಡೈವರ್ಸ್ ಕೊಡಬೇಕಾಗುತ್ತೆ. ತೆಗೆದುಕೊಳ್ಳಿ ಈ ಡೈವರ್ಸ್ ಪೇಪರ್ ಅನ್ನು. ನಿಂದ ನಿಚ್ಚಳ ಮನಸ್ಸುವಾಗಿ ಸತ್ಯದಿಂದ ಹೇಳಮ್ಮ. ಹಾಲಿನಂತ ವಿಷ ಬೆರೆಸಿ ಹಾಲ ಮಾಡಬೇಡಮ್ಮ. ತೂಪ ಪದ್ಮ, ನೀನು ಧರ್ಮವಂತನಲ್ಲ. ಯಾವ ಬಾಯಿಂದ ಹೇಳ್ತೀವೋ ನೀನು ಧರ್ಮವಂತನೆಂದು? ಆ ಕೀಚಕಿಗಿಂತ ಕೀಳಾಗಿ, ಆ ದುಶ್ಶನಿಗಿಂತ ನೀಚನಾಗಿ, ಆ ರಾವಣಿಗಿಂತ ಹೋಗುವ ಒಂದು ಕ್ಷಣ ಈ ಮನೆಯಲ್ಲಿ ನಿಲ್ಲಬೇಡ.